ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆದಿದೆ, ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನ ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಪ್ರಿಯರಾದ ದೇವಜನರೇ, ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿರುವಂತಹ ಪಾತ್ರೆಯು ಒಂದು ವೇಳೆ ಕೆಟ್ಟು ಹೋಗಲು ಅದನ್ನ ಬಿಸಾಡದೆ ಮತ್ತೆ ಆ ಪಾತ್ರೆಗೆ ಹೊಸ ರೂಪ ಬರುವವರೆಗೂ ಆತನು ಯಾವ ರೀತಿಯಾಗಿ ರೂಪಿಸುತ್ತಾನೋ ಅದೇ ರೀತಿಯಾಗಿ ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ನಾವು ಕೂಡ ನಮ್ಮ ಕರ್ತನ ಕೈಯಲ್ಲಿದ್ದೇವೆ. ನಾವು ಕೂಡ ಒಂದು ಮಡಿಕೆಯ ರೀತಿಯಲ್ಲಿ ಕೆಟ್ಟು ಹೋಗುವಾಗ, ನಮ್ಮ ಜೀವನದಲ್ಲಿ ನಾವು ಹಾಳಾಗಿರುವಾಗ, ಏಳಿಗೆಯನ್ನ ಕಾಣದಿರುವಾಗ, ನಮ್ಮ ಕುಟುಂಬದಲ್ಲಿ ಬಿರುಕು ಬಿದ್ದಿರುವಾಗ, ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಲಿ, ನಾವು ಮಾಡುವಂತಹ ಸೇವೆಯಲ್ಲಾಗಲಿ ಅಭಿವೃದ್ಧಿ ಹೊಂದದೇ ಇರುವಂತಹ ಪರಿಸ್ಥಿತಿಯಲ್ಲಿ ಕೂಡ ಕರ್ತನು ನಮ್ಮನ್ನ ನಿರಾಕರಿಸದೆ, ಆತನು ನಮ್ಮನ್ನ ತಳ್ಳಿ ಬಿಡದೆ, ನಮ್ಮನ್ನ ಹೊಸ ರೂಪ ಬರುವವರೆಗೂ ಆತನು ಶೃಂಗರಿಸುವವನಾಗಿದ್ದಾನೆ. ಪ್ರಿಯರೇ, ಉಪಯೋಗಕ್ಕೆ ಬರುವಂತಹ ಮಡಿಕೆಯನ್ನಾಗಿ ಆತನು ನಮ್ಮನ್ನ ಕಟ್ಟುವವನಾಗಿದ್ದಾನೆ. ಪ್ರಿಯರೇ, ಯಾವಾಗ ನಮ್ಮನ್ನ ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸುವಾಗ ಆತನು ನಮ್ಮನ್ನ ಸರಿ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನ ಸರಿಪಡಿಸುವವನಾಗಿದ್ದಾನೆ. ಪ್ರಿಯರೇ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ, ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಲಿ, ನಮ್ಮ ಸೇವೆಯಲ್ಲಾಗಲಿ ಆತನು ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ. ಪ್ರಿಯರೇ, ನಿಮ್ಮನ್ನ ನೀವು ಕರ್ತನ ಹಸ್ತಕ್ಕೆ ಒಪ್ಪಿಸಿರಿ, ಆತನು ನಿಮ್ಮನ್ನ ರೂಪಿಸುವವನಾಗಿದ್ದಾನೆ, ಆತನು ನಿಮ್ಮನ್ನ ಶೃಂಗರಿಸುವವನಾಗಿದ್ದಾನೆ, ಉಪಯೋಗಕ್ಕೆ ಬರುವ ಹಾಗೆ ಆತನು ನಿಮ್ಮನ್ನ ಮಾಡುವಾತನಾಗಿದ್ದಾನೆ. ಪ್ರಿಯರೇ, ನಿರೀಕ್ಷೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ, ಕರ್ತನು ನಿಮ್ಮೊಂದಿಗಿರಲಿ, ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇನ್.